ನಮಸ್ಕಾರ ಸ್ನೇಹಿತರೆ, ಇಂದು 10ನೇ ತರಗತಿಯ ಮೊದಲನೇ पद्य मातृभूमि नोड़ोಣ। इस कविता के द्वारा कवि मातृभूमि की विशेषता का परिचय देते हुए छात्रों के मन में देश प्रेम का भाव जगाना चाहते हैं। ಈ ಕವನದ ಮೂಲಕ ಮಾತೃಭೂಮಿಯ ವಿಶೇಷತೆಗಳನ್ನು ಪರಿಚಯಿಸುವ ಮೂಲಕ ವಿದ್ಯಾರ್ಥಿಗಳ ಮನದಲ್ಲಿ ದೇಶಭಕ್ತಿಯ ಭಾವನೆಗಳನ್ನು ಮೂಡಿಸಲು ಕವಿ ಬಯಸಿದ್ದಾರೆ। मातृभू शत शत बार प्रणाम, अमरों की जननी तुमको शत शत बार प्रणाम। मातृभू शत शत बार प्रणाम, तेरे उर में शायद गांधी बुद्ध और राम। मातृभू शत शत बार प्रणाम, हे ಮಾತೃಭೂಮಿ ನಿನಗೆ ನೂರು ನೂರು ಬಾರಿ ಕೋಟಿ ಕೋಟಿ ಬಾರಿ ನಮನಗಳು ಅಂತ ಕವಿ ಹೇಳ್ತಾರೆ। ಈ ಭೂಮಿ ಮಹಾನ್ ವ್ಯಕ್ತಿಗಳ ಜನನಿಯಾಗಿದೆ, ಅವರು ಅಮರರು। ಮಹಾತ್ಮ ಗಾಂಧೀಜಿ, ಬುದ್ಧ, ರಾಮ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸ್ವಾಮಿ ವಿವೇಕಾನಂದ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಅವರು ನಿನ್ನ ಮಡಿಲಲ್ಲಿ ಹುಟ್ಟಿ ನಿದ್ರಿಸುತ್ತಿದ್ದಾರೆ। ಹೇ ಮಾತೃಭೂಮಿ ನಿನಗೆ ಹೃದಯದಿಂದ ನಾನು ನಿನಗೆ ವಂದಿಸುತ್ತೇನೆ ಅಂತ ಕವಿ ಹೇಳ್ತಾರೆ। हरे भरे हैं खेत सुहाने, फल फूलों से युक्त वन उपवन। तेरे अंदर भरा हुआ है खनिजों का कितना व्यापक धन। मुक्त हस्त तू बांट रही है सुख संपत्ति धन धाम। ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್। ಕವಿ ಭಾರತದ ಪ್ರಕೃತಿಯ ವಿವರಣೆ ನೀಡುತ್ತಾ ಹೇಳ್ತಾರೆ, ಇಲ್ಲಿನ ಹೊಲಗಳು ಹಸಿರು ಮತ್ತು ಸುಂದರವಾಗಿವೆ। ಇಲ್ಲಿರುವ ಎಲ್ಲ ಕಾಡುಗಳು ಮತ್ತು ಉದ್ಯಾನಗಳು ಉಪವನಗಳು ಹಣ್ಣು ಮತ್ತು ಹೂವುಗಳಿಂದ ತುಂಬಿವೆ। ನಿಮ್ಮೊಳಗೆ ಅಪಾರವಾದ ಖನಿಜ ಸಂಪತ್ತಿದೆ, ಲೋಹ, ಸುಣ್ಣ, ಕಲ್ಲಿದ್ದಲು ಇತ್ಯಾದಿ ಇದೆ। ನೀನು ಈ ಸಂಪತ್ತನ್ನು ಮುಕ್ತ ಕೈಗಳಿಂದ ಎಲ್ಲರಿಗೂ ಹಂಚುತ್ತಾ ಇದ್ದೀರಿ ಅಂತ ಹೇಳ್ತಾರೆ। ಹೇ ಭಾರತ ಮಾತೆ, ಕರುಣಾ ಮಾತೆ, ನೀನು ಸಂತೋಷದಿಂದ ಧನಧಾನ್ಯಗಳನ್ನು ಹಂಚಿಸುತ್ತಿರುವೆ। ಹೇ ಕನ್ನಡ ತಾಯಿ, ಹೇ ಮಾತೃಭೂಮಿ ನಿನಗೆ ನೂರು ನೂರು ಬಾರಿ ವಂದನೆಗಳು ಅಂತ ಕವಿ ಹೇಳ್ತಾರೆ। एक हाथ में न्याय का पताका, ज्ञान दीप दूसरे हाथ में। जग का रूप बदल दे हे माँ, कोटि कोटि हम आज साथ में। गूंज उठे जय हिंद का नाद से सकल नगर और ग्राम। मातृभू शत शत बार प्रणाम। ಒಂದು ಕೈಯಲ್ಲಿ ನ್ಯಾಯದ ಧ್ವಜ, ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪ ಹಿಡಿದು ಪ್ರಪಂಚದ ರೂಪವನ್ನು ಬದಲಿಸುವ ಹೇ ಮಾತೆ, ಓ ಮಾತೆ, ಇಂದು ಕೋಟಿ ಕೋಟಿ ಭಾರತೀಯರು ನಿನ್ನ ಜೊತೆ ಇದ್ದೇವೆ। ಜೈ ಹಿಂದ್ ಎಂಬ ಘೋಷಣೆಯಿಂದ ಪ್ರತಿಯೊಂದು ಹಳ್ಳಿ ಮತ್ತು ನಗರಗಳಲ್ಲಿ ಪ್ರತಿಧ್ವನಿಸಲಿ ಎಂದು ಆಶೆ ಮಾಡ್ತಾರೆ ಕವಿ। ಜೈ ಹಿಂದ್ ಎಂಬ ಘೋಷಣೆ ನೀಡುತ್ತಾ ಮುಂದುವರಿಯಲಿ, ಇದರಿಂದ ದೇಶದ ರೂಪವನ್ನು ಬದಲಿಸಬಹುದು। ಹೇ ಭಾರತ ಮಾತೆ ನಿನಗೆ ನೂರು ನೂರು ಬಾರಿ ವಂದನೆಗಳು ಅಂತ ಕವಿ ಹೇಳ್ತಾರೆ।